ಸರ್ಕಾರಿ ವಾಹನ ದುರ್ಬಳಕೆ ಶಾಸಕರ ಹಾರಿಕೆ ಉತ್ತರ. ಕಾರಲ್ಲಿ ಓಡಾಡೋದು ಅಪರಾಧ ಹೆಂಗಾಗತ್ರಿ? ಅಶ್ವಯುಗ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರಿ ವಾಹನ ದುರ್ಬಳಕೆ ಶಾಸಕರ ಹಾರಿಕೆ ಉತ್ತರ. ಕಾರಲ್ಲಿ ಓಡಾಡೋದು ಅಪರಾಧ ಹೆಂಗಾಗತ್ರಿ? ಅಶ್ವವೇಗ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನೀವೇನ್ ಬರ್ಕೋತೀರೋ ಬರ್ಕೋರಿ, ನಾ ಏನ್ ಮಾಡ್ಲಿ? ಆನ್ ದಿ ವೇ ಪಿಕಪ್ ಮಾಡಿದ್ರೆ ಈಗ ಏನ್ ಮಾಡ್ಕೋಕಾಗುತ್ತೆ? ನನ್ನ ತಪ್ಪಿದ್ರೆ ಬಂದ್ ರಾಜೀನಾಮೆ ಕೊಟ್ಟೋಗ್ತೀನಿ ಬಿಡ್ರಿ ಅಂತ ಹೇಳಿದ್ದಾರೆ. ಅಶ್ವವೇಗ ನ್ಯೂಸ್ ಪ್ರಶ್ನೆಗಳಿಗೆ ರಾಜು ಕಾಗೆ ಕಕ್ಕಾಬಿಕ್ಕಿ. ಕಾರಲ್ಲಿ ಓಡಾಡಿದ್ರೆ ತಪ್ಪೇನ್ರಿ ಆಗುತ್ತೆ? ಸರ್ಕಾರಿ ವಾಹನ ದುರ್ಬಳಕೆ ಶಾಸಕರ ಹಾರಿಕೆ ಉತ್ತರ ಇವು. ಕಾರಲ್ಲಿ ಓಡಾಡೋದು ಹೇಗೆ ಅಪರಾಧ ಆಗುತ್ತೆ? ಅದ್ ಹೆಂಗಾಗತ್ರಿ ಅಂತ ಅಶ್ವವೇಗ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನೀವೇನ್ ಬರ್ಕೋತಿರೋ ಬರ್ಕೋರಿ, ಏನ್ ಮಾಡ್ಕೋತಿರೋ ಮಾಡ್ಕೋರಿ. ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಸರ್ ಇದು ನಿಮ್ಮ ಮಗಳ ಒಂದು ಕಾರ್ ಟೂರ್ ಸರ್ಕಾರಿ ವಾಹನದಲ್ಲಿ? ಮೇಡಮ್, ಅದು ನಾನು ಬೆಂಗಳೂರದಿಂದ ಬೆಳಗಾವ್, ನಿನ್ ರಾತ್ರಿ ಬೆಂಗಳೂರು ಕೂತು ಇವತ್ ಬೆಳಗ್ಗೆ ಬೆಳಗಾಂ ಬರ್ತಾ ಇದ್ರಿ. ಹಲೋ. ಹಾ ಸರ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್. ಬರೋ ಸಂದರ್ಭದಲ್ಲಿ ಅವಳು ಅವಳು ಗಂಡ ಮನೆ ಬೆಳಗಾಂ, ಅವಳು ಊರಿಗೆ ಉಗಾರ್, ನಮ್ಮೂರು ಉಗಾರ್ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ. ಅವಳು ತನ್ನ ಗಂಡನ ಮನೆಗೆ ಬಂದಳು. ಅವಳು ನನ್ನ ಗಾಡಿ ಪಿಕಪ್ ಮಾಡ್ಲಿಕ್ಕೆ ಹೆಂಗೂ ಬರ್ತಾ ಇತ್ತು, ಅದ್ರಾಗ ಬಂದಳು ಅವಳು. ಇದೇನ್ ದೊಡ್ಡ ಅಪರಾಧ ಏನ್ರಿ ಮೇಡಮ್? ಸರ್, ಅಪರಾಧ ಅಲ್ಲ. ನಮ್ಗೆ ಈಗ ಏನು ಸರ್ಕಾರ ನಿಮ್ಮ ಸರ್ಕಾರಿ ಕೆಲಸಗಳ ಬಳಕೆಗೆ ಅಂತ ಕೊಟ್ಟಿರ್ತಾರೆ, ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಆಯ್ತಮ್ಮ, ಏನ್ ನನ್ ಪಿಕಪ್ ಮಾಡ್ಲಾಕ್ ಬರ್ತಾ ಇತ್ತು, ಅದ್ರಾಗ ಅವಳ ಕೂತು ಬಂದಳು. ಅದೇನ್ ದೊಡ್ಡ ಅಪರಾಧ ಏನ್ರಿ ಹೇಳ್ರಿ ನೋಡೋಣ. ಅಪರಾಧ ಅಂತ ಅಲ್ಲ ಸರ್, ಅದೇ ನಾವ್ ಕೇಳ್ತಾ ಇರೋದು. ಈಗ ಸರ್ಕಾರಿ ಕೆಲ್ಸಕ್ಕಂತ ಕೊಟ್ಟಂತ ವಾಹನ ಇರ್ಲಿ, ಬೇರೆ ಒಂದ್ ವಾಹನದಲ್ಲಿ ಬರ್ಬೋದಿತ್ತೇನೋ? ಇಲ್ಲ ಮೇಡಮ್, ಏನ ಅದು ನಾನು ನನ್ನ ಜೀವನದಲ್ಲಿ ಇಂತ ಎಂದೂ ಸರ್ಕಾರದ ವಿರುದ್ಧ ಆಗಲಿ ಅಥವಾ ನನ್ನ ಇದುವರೆಗೆ ಎಂದೂ ನಾನು ಸರ್ಕಾರಿ ವಾಹನವನ್ನ ಎಂದೂ ನನ್ನ ಫ್ಯಾಮಿಲಿ ಅವರಿಗೆ ನನಗಾಗ್ಲಿ ನಾನು ಬಳಸ್ಕೊಳ್ಲಿಕ್ಕೆ ಕೊಟ್ಟಿಲ್ಲ. ನಿನ್ನೂ ನಾನು ಅವ್ರಿಗೆ ಕೊಟ್ಟಿಲ್ಲ. ಸರ್, ಈಗ ಆನ್ ದ ವೇ ಪಿಕಪ್ ಮಾಡಿದ್ರು, ಆನ್ ದ ವೇ ಅಲ್ಲಿ ಬಂದ್ರು ಅಂತ ಹೇಳ್ತಾ ಇದ್ದೀರಾ. ನೀವಿಲ್ಲದೆ ಕಾರ್ ಓಡಾಡ್ತಾ ಇದೆ ಅಂತ, ವಾಹನ ಓಡಾಡ್ತಾ ಇದೆ ಅಂದ್ರೆ ಅದು ತಪ್ಪೇ ಅಲ್ವಾ ಸರ್? ಅದ್ರಲ್ಲಿ ನಿಮಗಾಗಿ ಕೊಟ್ಟಂತ ನೀವೇ ಇಲ್ಲ ಅಂತ ಅಂದ್ರೆ ತಪ್ಪೇ ಅಲ್ವಾ? ನನ್ ಕರೀಲಕ್ ಬೆಳಗಾವ್ ಬರ್ತಾ ಇತ್ರಿ, ಅದು ಇದೊಳ್ಳೆ ಕತೆ ಆಯ್ತಲ್ಲ. ಕತೆ ಅಲ್ಲ ಸರ್, ಅದು ನಿಜ ಸ್ಟೋರಿ ಅದು. ಆಯ್ತು, ಬರೀರಿ, ಏನ್ ಬರೀತೀರಿ ಬರ್ರಿ. ನೀವು ಏನ್ ಬರೀತೀರಿ ಬರೀರಿ ಅಲ್ಲ ಸರ್. ಈ ರೀತಿಯಾಗಿ ಒಬ್ಬ ಶಾಸಕರಾಗಿ ಈ ರೀತಿಯಾಗಿ ನೀವು ಉತ್ತರ ಕೊಡೋದು ತಪ್ಪಾಗುತ್ತೆ. ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಈ ರೀತಿಯಾಗಿ ಮಾತಾಡೋದು ಸರಿ ಅಲ್ಲ ಸರ್. ಇದಕ್ಕೆ ನೀವು ಸರಿಯಾದ ರೀತಿಯಾದಂತ ಉತ್ತರ ಕೊಡ್ಲೇಬೇಕು. ನೀವ್ ಹೇಳ್ತೀರಾ ನಾ ಬರ್ತಿರುವಾಗ ಆನ್ ದ ವೇ ಪಿಕಪ್ ಮಾಡ್ಕೊಂಡ್ ಬಂದ್ರು ಅಂತ, ನೀವಿಲ್ಲ ಗಾಡಿಯಲ್ಲಿ, ನೀವಿಲ್ಲ, ರಾಜು ಕಾಗೆ ಅವರು ಗಾಡಿಯಲ್ಲಿ ಇಲ್ಲ. ಇದು ತಪ್ಪೇ ಅಲ್ವಾ ಮೇಡಮ್? ನಾನು ಹೆಂಗ್ರಿ, ಟಿಕೆಟ್ ಇದೆ ನಂದಲ್ಲಿ, ಬೆಂಗಳೂರು ಟು ಬೆಳಗಾವ್ ಟಿಕೆಟ್ ಇದೆ ನಂದ. ಸರ್, ಈಗ ನೀವಿಲ್ದೇ ಇರುವಾಗ ಗಾಡಿ ಯಾಕೆ ಬೇರೆ ಕಡೆ ಹೋಗಿತ್ತು? ಅಲ್ರಿ, ನನ್ ಕರೀಲಕ್ ಬರ್ಲಾಕ್ ಬೇಡನ್ರಿ ಗಾಡಿ. ಬೆಂಗಳೂರ್ಗ ಬೆಳಗಾವ್ಗ ನಿಮ್ ಜೊತೆ ಅಲ್ಲೇ ಕುಡ್ದೇನ್ ನನ್ ಗಾಡಿ. ನಿಮ್ ಜೊತೆನೆ ಹೋಗ್ಬೋದಿತ್ತಲ್ವಾ ಗಾಡಿ? ನೀವ್ ಗಾಡಿ ಜೊತೆನೆ ಹೋಗ್ಬೋದಲ್ವಾ? ಮೇಡಮ್, ನಾ ಬೆಂಗಳೂರಿಂದ ಬೆಳಗಾವ್ ಬರ್ಲಾಕದೇನ್ರಿ? ನನ್ ಭಾಷೆ ತಿಳಿಯೋದ್ ನಿಮಗ್ ಅರ್ಥ ಆಗೋದ್ ನಿಮಗ? ಸರ್, ನಮಗ್ ಅರ್ಥ ಆಗ್ತಾ ಇದೆ, ನಾವ್ ಕೇಳೋ ಪ್ರಶ್ನೆ ನಿಮಗ್ ಅರ್ಥ ಆಗ್ತಾ ಇಲ್ಲ. ಬೆಳಗಾವ್ಕ ನಾನು ಇಳಿದು ಬರ್ತಾ ಇದ್ದೆ. ಬೆಳಗಾವ್ ಬೆಂಗಳೂರಿಂದ ಗಾಡಿ ಬರ್ಬೇಕಲ್ಲ ಗಾಡಿ. ಒಂದು ಗಾಡಿ ನನ್ನ ಕರೀಲಕ್ ಬೆಳಗಾವ್ ಬರ್ತಾ ಇತ್ತು. ಚಿಕ್ಕೋಡಿಯಲ್ಲಿ ಸಂಚಾರ ಮಾಡ್ತಾ ಇರುವಂತ ಗಾಡಿ ಚಿಕ್ಕೋಡಿಯಲ್ಲಿ ಯಾಕಿತ್ತು ಅಂತ? ಮೇಡಮ್, ಆನ್ ದಿ ವೇ ನನ್ನ ಊರಿಂದ ಆನ್ ದಿ ವೇ. ಆನ್ ದಿ ವೇ ಅಲ್ಲಿ ಪಿಕಪ್ ಮಾಡ್ಕೊಂಡ್ ಬರ್ಬೇಕು ಅಂತ ಅಂದ್ರೆ ಆನ್ ದಿ ವೇ ಅಲ್ಲಿ ಪಿಕಪ್ ಮಾಡ್ಕೊಂಡ್ ಬರೋಕೆ ಅದೇ ಕ್ಯಾಬಾ ಸರ್? ಮೇಡಮ್, ಏನ್ ನಿಮ್ಗೆ ಅರ್ಥ ಆಗುವ? ನನಗೆ ಅರ್ಥ ಆಗ್ತಿದೆ ನೀವ್ ಹೇಳ್ತಿರೋದು. ನಮ್ಮ ಪ್ರಶ್ನೆ ಇರೋದು ಒಂದೇ, ಸರ್ಕಾರಿ ಕೆಲ್ಸಕ್ಕಂತ ಕೊಟ್ಟ ವಾಹನ ಪರ್ಸನಲ್ ಬಳಕೆಗೆ ಯಾಕೆ? ಆನ್ ದ ವೇ ಆದ್ರೂ ಪಿಕಪ್ ಮಾಡಿ. ನೀವಿಲ್ಲ ಗಾಡಿಲಿ, ರಾಜು ಕಾಗೆ ಅವರು ಗಾಡಿಲಿ ಇಲ್ಲ. ನಾ ಗಾಡಿಲಿ ಹೆಂಗಿರ್ತೇನ್ರಿ? ನಾನು ಬೆಂಗಳೂರಲ್ಲಿ ಬರ್ತಾ ಇದ್ದೇನೆ. ಅದೇ ನಿಮ್ ಮಗಳಿದಾರಲ್ಲ,
ಅಲ್ರಿ ಅಲ್ಲಿ ನನಗ್ ಬೆಳಗಾವ್ ಕರೀಲಕ್ ಬರ್ಲಾಕತ್ ಗಾಡಿ ಅದು. ಸರ್ ಈಗ ನೀವು ಕೊಡ್ತಾ ಇರುವಂತ ಹೇಳಿಕೆ ಇದು ನಿಮಗೆ ಅಂತ ಸರಿ ಅನಿಸ್ಬೋದು, ಆದ್ರೆ ನೀವು ಸಾರ್ವಜನಿಕರಿಗೆ ಕೊಡ್ತಾ ಇದೀರಲ್ಲ, ಈ ಮಾತನ್ನ ಸಾರ್ವಜನಿಕರು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಹೇಳಿ ನೀವೇ? ಏನ್ ಮೇಡಮ್ ಏನ್ ಹೇಳಿದ್ರಿ ನಿಮಗ್ ನಾ ಹೇಳುದ ಅರ್ಥ ಆಗುವ ನಿಮಗ್? ಸರ್ ನಂಗೆ ಅರ್ಥ ಆಗೈತ್ರಿ, ಇಲ್ಲ ಮೇಡಮ್ ನೀವ್ ಏನ್ ಮಾತಾಡತ್ತೀರ ಅನ್ನೋದು ಅರ್ಥ ಆಗತ್ರಿ. ಆದ್ರೆ ನಾನ್ ಹೇಳತ್ತಿದ್ರಿ ನೀವ್ ಇಲ್ಲ ಗಾಡಿಲಿ ಆನ್ ದ ವೇಲಿ ನಿಮ್ ಮಗಳನ್ನ ಪಿಕಪ್ ಮಾಡ್ಕೊಂಡ್ ಬಂದ್ರು ಅಂತ ಹೇಳತ್ತೀರಿ. ನಿಮ್ಮನ್ ಪಿಕಪ್ ಮಾಡಕ್ ಬರ್ತಾ ಇತ್ತು ಗಾಡಿ ಅಂತ ಹೇಳತ್ತೀರಿ. ನಾವ್ ಹೇಳ್ತಾ ಇರುವಂತದ್ದು ರಾಜು ಕಾಗೆ ಅವ್ರ ಗಾಡಿಲಿ ಇಲ್ಲ, ಅವ್ರ ಮಗಳು ಹಾಕಿದ್ದಾರೆ, ಅವ್ರನ್ನ ಯಾಕಲ್ಲಿ ಪಿಕಪ್ ಮಾಡ್ಕೊಂಡ್ ಬರ್ಬೇಕಿತ್ತು, ಸರ್ಕಾರಿ ಕೆಲ್ಸಕ್ಕಂತಿರೋ ಗಾಡಿ ನಿಮ್ ಜೊತೆಗಿರ್ಬೇಕು ಅನ್ನೋದು ಇದು ನಾವ್ ಕೇಳ್ತಿರೋದಲ್ರಿ, ಜನ ಕೇಳತ್ತಾರ್ರಿ. ನಾನ್ ಹೆಂಗ್ ಗಾಡಿ ಆಗಿರ್ತೇನ್ರಿ, ನಾವ್ ಬೆಂಗಳೂರಿಂದ ಬೆಳಗಾವ್ ಬರ್ಲಾದೇನ್ರಿ ಮೇಡಮ್? ಅದಕ್ಕೆ ಪರ್ಸನಲ್ ವಾಹನ ಬಳಸ್ಬೋದಿತ್ತಲ್ಲ ಸರ್? ಅಲ್ರಿ ನನಗ್ ಕರೀಲಿಕ್ಕೆ ಗಾಡಿ ಬರ್ಲಾದಿದ್ದೆ, ನನ್ ಕರೀಲಿಕ್ಕೆ ಬರ್ಲಾದಿದ್ ಗಾಡಿ ಬೆಳಗಾಂಕ. ಸರ್ ಇದೊಂದ್ ರೀತಿ ಹಾರಿಕೆ ಉತ್ತರ ಅಷ್ಟೇ. ಏನ್ ಅರ್ಥ ನಿಮ್ಮ ಹಾರಿಕೆ ಉತ್ತರ ಕೊಡಾತಿರಿ ನೀವು ಜನಗಳಿಗೆ, ಪ್ರಶ್ನೆ ಉತ್ತರ ಕೊಡ್ತಿಲ್ಲ ಮೇಡಮ್. ನನ್ನ ಸಮಸ್ಯೆ ಬಂದು ನೀವು ಭೇಟಿ ಆಗಿದ್ರೆ ನಾನು ನಿಮ್ಗೆಲ್ಲ ಹೇಳ್ತೇನೆ ಕರೆಕ್ಟ್ ಆಗಿ. ಅದ್ರೊಳಗೆ ತಪ್ಪಿತ್ತು ನಾ ಇವತ್ತೇ ರಾಜೀನಾಮೆ ಕೊಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ರಿ. ಎಸ್, ಇದು ರಾಜು ಕಾಗೆ ಅವರ ಮಾತು, ರಿಯಾಕ್ಷನ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಲ್ರಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೆ, ಬೆಳಗಾವಿಯಲ್ಲಿದ್ದೆ, ನನ್ನನ್ನು ಪಿಕಪ್ ಮಾಡ್ಕೊಳ್ಳೋಕೆ ಗಾಡಿ ಬರ್ತಾ ಇತ್ತು ಅಂತ ಹೇಳ್ತಾರೆ. ಆನ್ ದ ವೇ ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದ್ರು, ಇದ್ರಲ್ಲಿ ತಪ್ಪೇನ್ರಿ ಅಂತ ಹೇಳ್ತಾರೆ. ಆದ್ರೆ ಇದು ತಪ್ಪೇ ಸರ್, ಸರ್ಕಾರಿ ವಾಹನ ಸರ್ ಅದು. ನಿಮ್ಮ ಮಗಳು ಮಾತ್ರ ಅಲ್ಲ, ಅಲ್ಲಿ ಇನ್ನೊಂದು ಮಹಿಳೆ ಕೂಡ ನಮಗೆ ಒಂದು ರೀತಿಯಾಗಿ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ವಾಹನವನ್ನ ಪರ್ಸನಲ್ ಯೂಸ್ ಆಗಿದೆ ಅಲ್ಲಿ, ಅದು ತಪ್ಪೇ. ತಪ್ಪಂತ ಒಪ್ಕೋಬೇಕು ನೀವು. ಎಸ್, ರಾಜು ಕಾಗೆ ಅವರ ಹಾರಿಕೆ ಉತ್ತರಗಳಿವು. ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೆ, ಬೆಳಗಾವಿಯಲ್ಲಿದ್ದಾಗ ನನ್ನನ್ನು ಪಿಕಪ್ ಮಾಡ್ಕೊಳ್ಳೋಕೆ ಗಾಡಿ ಬರ್ತಾ ಇತ್ತು, ಗಾಡಿಯಲ್ಲಿ ಯಾವಂತವೇ ನನ್ನ ಮಗಳನ್ನ ಪಿಕಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು ನೀವು ಕೊಡ್ತಾ ಇರುವಂತ ಉತ್ತರ, ಇದು ಸಾರ್ವಜನಿಕರು ಒಪ್ಕೋತಾರ ಇದನ್ನ? ಈ ಉತ್ತರನ ನೀವೇ ಒಪ್ಕೊಳ್ತೀರಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ರಾಜು ಕಾಗೆ ಅವರೇ, ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಅಲ್ಲಿ ನೋಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀರಾ ಅಂತ. ಎಸ್, ರಾಜು ಕಾಗೆ ಅವರ ಒಂದು ಹಾರಿಕೆ ಉತ್ತರಗಳನ್ನ ನೀಡಿರೋದನ್ನ ನೀವು ಗಮನಿಸಿದ್ರೆ ಅಲ್ಲಿ ಹೇಳ್ತಾರೆ, ನಾನು ಬೆಂಗಳೂರಿಂದ ಬೆಳಗಾವಿ ಬಂದಿದ್ದೆ, ಬೆಳಗಾವಿಯಲ್ಲಿದ್ದಾಗ ನಾನು ಪಿಕಪ್ ಮಾಡ್ಕೊಳ್ಳೋಕೆ ಗಾಡಿ ಬರ್ತಾ ಇತ್ತು, ಆನ್ ದಿ ವೇ ಅಲ್ಲಿ ಚಿಕ್ಕೋಡಿಯಲ್ಲಿ ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದ್ರು ಅಂತ. ಮಗಳನ್ನ ಪಿಕಪ್ ಮಾಡ್ಕೊಳ್ಳೋಕೆ ಪರ್ಸನಲ್ ಗಾಡಿ ಇರಲಿಲ್ವಾ ಸರ್ ನಿಮಗೆ? ಮಗಳೇನು ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರಾ ಪಿಕಪ್ ಮಾಡ್ಕೊಳ್ಳೋಕೆ ಬರುತ್ತೆ ನನ್ನ ಗಾಡಿ ಅಂತ? ಮಗಳಿರೋ ಹತ್ರ ಅವರ ಗಂಡನ ಮನೆಯಲ್ಲಿದ್ದರು, ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಬಂದರು ಅಂತ ಹೇಳ್ತೀರಾ? ಎಷ್ಟು ಮಟ್ಟಿಗೆ ಸರಿ ಇದು ಸರ್ಕಾರಿ ವಾಹನವನ್ನು ಈ ರೀತಿಯಾಗಿ ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದು? ಇದ್ರ ಬಗ್ಗೆ ನೀವು ಪಶ್ಚಾತ್ತಾಪ ಇಲ್ಲ, ಒಂದು ರೀತಿಯಾಗಿ ಇದ್ರ ಬಗ್ಗೆ ಒಂದು ಕ್ಷಮೆ ಅನ್ನೋದು ಇಲ್ಲ ನಿಮಗೆ. ನೀವು ಹೇಳ್ತಾ ಇರೋದು ಆಯ್ತ್ರಿ, ಈಗ ಆಗೈತ್ರಿ, ಏನು ಮಾಡ್ಕೋತೀರಿ, ಏನು ಬರ್ಕೋರಿ ಎಂತ, ಏನು ಸರ್ ಇದು? ಏನು ಮಾತುಗಳಿದು? ನೀವು ಒಂದು ಜವಾಬ್ದಾರಿಯುತ ಮನುಷ್ಯರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಮಾತಾಡ್ಬೋದಾ? ನೀವು ಒಬ್ಬ ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಈ ರೀತಿಯಾಗಿ ಮಾತಾಡ್ಬೋದಾ? ಇದನ್ನ ಏನಂತ ಹೇಳ್ಬೇಕು ನಾವು? ನಿಮ್ಮ ಅಧಿಕಾರದ ಅಮೂಲ್ ಅಂತ ಹೇಳ್ಬೇಕಾ? ಇದನ್ನ ನೋಡಿ ಇನ್ನೊಬ್ರು ಕಲಿಯುವಂಥದ್ದು. ಮತ್ತೆ ಅಧಿಕಾರಿಗಳು ಇದೇ ರೀತಿಯಾಗಿ ಮಾಡಿದ್ರೆ ನೀವೇನು ಮಾಡ್ತೀರಾ? ಅವಾಗ ನೀವೇನು ಆ್ಯಕ್ಷನ್ ತಗೊಳ್ತೀರಾ? ಕಾನೂನಿನ ರೀತಿಯಲ್ಲಿ ಇದಕ್ಕೆ ನಿಮಗೆ ಅವಕಾಶ ಇದೆಯಾ? ಸರ್ಕಾರಿ ವಾಹನಗಳನ್ನ ಈ ರೀತಿಯಾಗಿ ಬಳಸೋಕೆ ನಿಮಗೆ ಅವಕಾಶ ಇದೆಯಾ? ಇದನ್ನ ಕಾನೂನು ಒಪ್ಕೊಳ್ಳುತ್ತಾ? ಇದನ್ನ ಸರ್ಕಾರ ಒಪ್ಕೊಳ್ಳುತ್ತಾ? ನಿಮ್ಮ ಸರ್ಕಾರ ಇದನ್ನ ಒಪ್ಕೊಳ್ಳುತ್ತಾ? ನೀವೇ ಇದನ್ನ ಒಪ್ಕೊಳ್ತೀರಾ? ಜನರು ಇದನ್ನ ಒಪ್ಕೊಳ್ತಾರಾ? ಇವೆಲ್ಲದಕ್ಕೂ ನೀವು ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಲೇಬೇಕು ಸರ್.